ಎಲ್ಲರಿಗೂ ನಮಸ್ಕಾರ. ನಾನು ತಸ್ಮಾ ಮುಹಮ್ಮದ್ ಅಲಿ ಅಕ್ಸಿಮನಿ. ಈ ಚಟುವಟಿಕೆಯಲ್ಲಿ ನಾನು ಒಂದೇ ಮಾದರಿಯಲ್ಲಿ ಕ್ರಿಯಾ ಗುಂಪುಗಳು ಮತ್ತು ಹೈಡ್ರೋಕಾರ್ಬನ್ಗಳನ್ನು ಹೆಸರಿಸುವಿಕೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕಾಗಿ ನಾನು ಬಳಸಿಕೊಂಡಿರುವ ಉದಾಹರಣೆ ಎಂದರೆ ಪ್ರೊಪೇನ್. ಪ್ರೊಪೇನ್ ನಲ್ಲಿ 3 ಕಾರ್ಬನ್ ಪರಮಾಣುಗಳು ಮತ್ತು 8 ಹೈಡ್ರೋಜನ್ ಪರಮಾಣುಗಳಿದ್ದು ಇವುಗಳ ಮಧ್ಯದಲ್ಲಿ ಏಕಬಂಧ ಅಥವಾ ಸಹಬಂಧಗಳಿರುತ್ತವೆ. ಕೊನೆಯ ಕಾರ್ಬನ್ದಲ್ಲಿರುವ ಒಂದು ಹೈಡ್ರೋಜನ್ ಅನ್ನು ಕ್ಲೋರಿನ್ ಪರಮಾಣುವು ಸ್ಥಾನಪಲ್ಲಟಗೊಳಿಸಿ ಆ ಸ್ಥಳದಲ್ಲಿ ಸೇರಿಕೊಂಡು ಆ ಸಂಯುಕ್ತಕ್ಕೆ ವಿಶೇಷ ಗುಣಗಳನ್ನು ಒದಗಿಸುತ್ತದೆ. ಆದ್ದರಿಂದ ಕ್ಲೋರಿನ್ ಅನ್ನು ಕ್ರಿಯಾ ಗುಂಪು ಎಂದು ಕರೆಯಲಾಗುತ್ತದೆ. ಎರಡನೆಯದಾಗಿ ಕಾರ್ಬನ್ ಸಂಯುಕ್ತವನ್ನು ಹೆಸರಿಸುವಿಕೆ. ಈ ಸಂಯುಕ್ತದ ವರ್ಗವನ್ನು ಹ್ಯಾಲೋ ಆಲ್ಕೇನ್ ಎಂದು ಕರೆಯಲಾಗುತ್ತದೆ ಮತ್ತು ಸಂಯುಕ್ತವನ್ನು ಕ್ಲೋರೋಪ್ರೊಪೇನ್ ಎನ್ನುವರು. ಅಂದರೆ ಪ್ರೊಪೇನ್ದಲ್ಲಿ ಒಂದು ಹೈಡ್ರೋಜನ್ ಅನ್ನು ಕ್ಲೋರಿನ್ ಸ್ಥಾನಪಲ್ಲಟಗೊಳಿಸುವುದರಿಂದ ಕ್ಲೋರೋ ಎಂಬ ಪದವನ್ನು ಪೂರ್ವ ಪ್ರತ್ಯಯವನ್ನಾಗಿ ತೆಗೆದುಕೊಂಡು ಕ್ಲೋರೋಪ್ರೊಪೇನ್ ಎಂದು ಕರೆಯಲಾಗುತ್ತದೆ. ಇನ್ನು ಚುಕ್ಕೆ ಚಿತ್ರಕ್ಕೆ ಸಂಬಂಧಿಸಿದಂತೆ ಮೊದಲ ಕಾರ್ಬನ್ ಪರಮಾಣು ಅತ್ಯಂತ ಹೊರಕವಚದಲ್ಲಿರುವ 4 ಇಲೆಕ್ಟ್ರಾನ್ಗಳಲ್ಲಿ 3 ಇಲೆಕ್ಟ್ರಾನ್ಗಳನ್ನು 3 ಹೈಡ್ರೋಜನ್ ಪರಮಾಣುಗಳ ಜೊತೆಗೆ 1 ಇಲೆಕ್ಟ್ರಾನ್ ಅನ್ನು ಎರಡನೆಯ ಕಾರ್ಬನ್ ಜೊತೆಗೆ ಹಂಚಿಕೆ ಮಾಡಿಕೊಂಡಿರುತ್ತದೆ. ಮಧ್ಯದಲ್ಲಿರುವ ಕಾರ್ಬನ್ ಅಕ್ಕಪಕ್ಕದ ಕಾರ್ಬನ್ ಜೊತೆ 2 ಇಲೆಕ್ಟ್ರಾನ್ಗಳನ್ನು ಉಳಿದ 2 ಇಲೆಕ್ಟ್ರಾನ್ ಅನ್ನು ಹೈಡ್ರೋಜನ್ ಜೊತೆಗೆ ಹಂಚಿಕೆ ಮಾಡಿಕೊಂಡಿರುತ್ತದೆ. ಮೂರನೇ ಕಾರ್ಬನ್ ಪರಮಾಣು 1 ಇಲೆಕ್ಟ್ರಾನ್ ಅನ್ನು ಪಕ್ಕದ ಕಾರ್ಬನ್ ದೊಂದಿಗೆ 2 ಇಲೆಕ್ಟ್ರಾನ್ಗಳನ್ನು 2 ಹೈಡ್ರೋಜನ್ ಇಲೆಕ್ಟ್ರಾನ್ಗಳೊಂದಿಗೆ ಉಳಿದ 1 ಇಲೆಕ್ಟ್ರಾನ್ ಅನ್ನು ಕ್ಲೋರಿನ್ ಎಲೆಕ್ಟ್ರಾನ್ ದೊಂದಿಗೆ ಹಂಚಿಕೆ ಮಾಡಿಕೊಂಡಿರುತ್ತದೆ. ಧನ್ಯವಾದಗಳು.